ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಆಧ್ಯಾತ್ಮಿಕ ಪಯಣದ ಒಂದು ಅಂತಿಮ ಶಿಖರ ಅಂತಲೇ ಹೇಳ್ಬೋದು, ಕರ್ಮಾತೀತ ಸ್ಥಿತಿ. ಅದನ್ನು ಏರೋ ಪ್ರಯತ್ನ ಮಾಡೋಣ. ನಮ್ಮ ಕೈಲಿರೋದು 18ನೇ ಜನವರಿ 1987ರ ಅವ್ಯಕ್ತ ಮುರಳಿ. ಇದು ಬ್ರಹ್ಮಬಾಬಾರವಳ ಸಂಪೂರ್ಣತಾ ದಿವಸದಂದು ಬಂದಿದ್ದು. ಸ್ನೇಹ, ಪ್ರೀತಿ, ಆಮೇಲೆ ಕರ್ಮದ ಬಂಧನಗಳಿಂದ ಸಂಪೂರ್ಣ ಮುಕ್ತಿ, ಇದರ ಬಗ್ಗೆ ದಾರಿ ತೋರಿಸುತ್ತೆ. ಹಾಗಾದರೆ ಈ ಪಯಣದಲ್ಲಿ ನಾವು ಎದುರಿಸಬೇಕಾದ 4 ಮುಖ್ಯವಾದ ಚೆಕ್ಪೋಸ್ಟ್ಗಳು ಯಾವುವು ಮತ್ತು ದಾರಿ ತಪ್ಪಿಸೋ ಮೋಹದ ಹಾದಿಗಳಿಂದ ಹೇಗೆ ಪಾರಾಗೋದು? ಬನ್ನಿ ಈ ಚರ್ಚೆಯನ್ನು ಶುರು ಮಾಡೋಣ. ಖಂಡಿತ. ನೀವದನ್ನ ನಕ್ಷೆ ಅಂತ ಕರೆದಿದ್ದು ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಬ್ರಹ್ಮಬಾಬಾ ಕೇವಲ ದಾರಿ ಹೇಳಲಿಲ್ಲ, ಅವರು ಆ ದಾರಿಯಲ್ಲಿ ನಡೆದು ಆ ಶಿಖರವನ್ನ ತಲುಪಿ ತೋರಿಸಿದ್ರು. ಹಾಗಾಗಿ ಈ ಮುರಳಿ ಇದು ಕೇವಲ ಒಂದು ಸಿದ್ಧಾಂತ ಅಲ್ಲ, ಅದೊಂದು ಅನುಭವದ ಸಾರ. ಈ ಸ್ಮೃತಿ ದಿವಸದಂದು ಬಾಬಾ ನಮ್ಮನ್ನ ಜ್ಞಾನದ ಬಿಂದುಗಳಿಗೆ ಮಾತ್ರ ಅಲ್ಲ, ತಮ್ಮಂತೆಯೇ ಆಗುವ ಅನುಭವದ ಸಾಗರಕ್ಕೆ ಆಹ್ವಾನಿಸ್ತಿದ್ದಾರೆ. ಮುರಳಿಯ ಆರಂಭದಲ್ಲೇ ಅವ್ಯಕ್ತ ಮಿಲನದ ಬಗ್ಗೆ ಹೇಳಿದ್ದಾರೆ. ಇದನ್ನು ಫರಿಷ್ಠೆಗಳ ಮಿಲನ ಅಂತ, ಕೇವಲ ಸಂಗಮಯುಗದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಆದರೆ ನನಗೊಂದು ಪ್ರಶ್ನೆ ಮೂಡುತ್ತೆ. ನಾವು ಪರಮಾತ್ಮ ಬಂಧನ ಮುಕ್ತ, ಅಶರೀರಿ ಅಂತ ಹೇಳ್ತೇವೆ, ಆದರೆ ಅದೇ ಸಮಯದಲ್ಲಿ ಮಕ್ಕಳ ಸ್ನೇಹದ ಬಂಧನಕ್ಕೆ ಒಳಗಾಗ್ತಾನೆ ಅಂತಾನೂ ಹೇಳ್ತೇವೆ. ಈ ವಿರೋಧಾಭಾಸವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬಹಳ ಅದ್ಭುತವಾದ ಪ್ರಶ್ನೆ. ಇದೇ ಆ ಮಿಲನದ ಸೌಂದರ್ಯ. ನೋಡಿ, ಪರಮಾತ್ಮನಿಗೆ ಯಾವುದೇ ದೈಹಿಕ ಅಥವಾ ಕರ್ಮದ ಬಂಧನ ಇಲ್ಲ, ಅದು ಸತ್ಯ. ಆದ್ರೆ ಪ್ರೀತಿ ಅಥವಾ ಸ್ನೇಹದ ಬಂಧನ ಇದೆಯಲ್ಲ, ಅದು ಬೇರೆ. ಅದೊಂದು ದೈವಿಕ ಆಕರ್ಷಣೆ. ಮುರಳಿಯಲ್ಲಿ ಅಯಸ್ಕಾಂತ ಅನ್ನೋ ಪದವನ್ನ ಬಳಸಲಾಗಿದೆ. ಮಕ್ಕಳ ನಿಷ್ಕಳಂಕ ಸ್ನೇಹ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡಿ ನಿರಾಕಾರ ತಂದೆಯನ್ನು ಸಾಕಾರ ಶರೀರದ ಆಧಾರ ತಗೊಳ್ಳುವಂತೆ ಮಾಡುತ್ತೆ. ಇದೊಂದು ಕರ್ತವ್ಯದ ಬಂಧನ ಅಲ್ಲ, ಇದು ಪ್ರೀತಿಯ ಆಕರ್ಷಣೆ. ಮಕ್ಕಳು ಸ್ನೇಹ ಸಾಗರದಲ್ಲಿ ಮುಳುಗಲು ಬಂದ್ರೆ ತಂದೆಯೂ ಸಾವಿರಾರು ಗಂಗೆಯರಂತಿರೋ ಮಕ್ಕಳಲ್ಲಿ ಸ್ನಾನ ಮಾಡೋಕೆ ಬರ್ತಾರೆ ಅಂತ ಹೇಳೋದರ ಅರ್ಥವೇ ಇದು. ಅಂದ್ರೆ ಇದು ನಿಯಮ ಅಲ್ಲ, ಪ್ರೀತಿಯ ಲೀಲೆ. ಆ ಸ್ನೇಹವನ್ನು ತೋರಿಸೋದೇ ತಂದೆಗೆ ಸಮಾನರಾಗೋ ದಾರಿ. ಹಾಗಾದ್ರೆ ಈ ಪ್ರೀತಿಯ ಪಯಣದ ಅಂತಿಮ ಗುರಿ ಕರ್ಮಾತೀತ ಸ್ಥಿತಿ. ಈ ಪದವನ್ನು ನಾವು ತುಂಬ ಕೇಳಿದ್ದೇವೆ, ಆದರೆ ಅದರ ನಿಜವಾದ ಅರ್ಥ ಏನು? ಕೇವಲ ಕೆಟ್ಟ ಕರ್ಮ ಮಾಡದೇ ಇರೋದು ಮಾತ್ರನಾ? ಅದಕ್ಕಿಂತ ಬಹಳ ಆಳವಾದದ್ದು. ಕೆಟ್ಟ ಕರ್ಮ ಮಾಡದೇ ಇರೋದು ಮೊದಲನೇ ಹೆಜ್ಜೆ ಅಷ್ಟೆ. ಕರ್ಮಾತೀತ ಸ್ಥಿತಿಯಂದ್ರೆ ಯಾವುದೇ ರೀತಿಯ ಕರ್ಮದ ಲೆಕ್ಕಾಚಾರ ಅಥವಾ ಬಂಧನಕ್ಕೆ ಒಳಪಡದೇ ಇರೋದು. ಇದರಲ್ಲಿ ಸೂಕ್ಷ್ಮ ಬಂಧನಗಳು ಸೇರಿವೆ. ಉದಾಹರಣೆಗೆ, ಸೇವೆ ಮಾಡುವಾಗ್ಲೂ ನನ್ನ ಸೇವೆ, ನನ್ನ ಕೇಂದ್ರ, ನಾನು ಇಷ್ಟು ಮಾಡ್ದೆ ಅನ್ನೋ ನನ್ನದು ಅನ್ನೋ ಭಾವನೆ ಇದೆಯಲ್ಲ, ಅದೂ ಕೂಡ ಒಂದು ಬಂಧನ. ಮುರಳಿಯಲ್ಲಿ ಇದನ್ನ ಚಿನ್ನದ ಸಂಕೋಲೆ ಅಂತ ಕರೆದಿದ್ದಾರೆ. ಕಬ್ಬಿಣದ ಸಂಕೋಲೆಯಷ್ಟು ನೋವು ಕೊಡದಿದ್ರೂ ಚಿನ್ನದ ಸಂಕೋಲೆಯೂ ಬಂಧನವೇ ಅಲ್ವಾ? ಚಿನ್ನದ ಸಂಕೋಲೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಳ್ಳೆಯ ಕೆಲಸಗಳಲ್ಲೂ ಅಹಂಕಾರ ಅಥವಾ ಅಂಟ್ಕೊಳ್ಳುವಿಕೆ ಬಂದ್ರೆ ಅದು ನಮ್ಮನ್ನ ಕೆಳಗೆಳೆಯುತ್ತಾ? ಬ್ರಹ್ಮಬಾಬಾ ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಆಗಿದ್ರು ಅಂತ ಹೇಳಲಾಗಿದೆ. ಅವರು ಇಡೀ ಯಜ್ಞವನ್ನೇ ಸ್ಥಾಪಿಸಿದ್ರು, ಆದರೆ ನಾನು ಮಾಡ್ದೆ ಅನ್ನೋ ಭಾವನೆ ಅವ್ರಿಗಿರ್ಲಿಲ್ವಾ? ಖಂಡಿತವಾಗಿಯೂ ಇರ್ಲಿಲ್ಲ. ಅವರೇ ಇದರ ಜೀವಂತ ಪ್ರಮಾಣ. ಎಲ್ಲವನ್ನೂ ಮಾಡ್ತಿದ್ರು, ಆದರೆ ಸಂಪೂರ್ಣ ನಿರ್ಲಿಪ್ತ ಮತ್ತು ಪ್ರೀತಿಯ ಸ್ವರೂಪದಲ್ಲಿದ್ರು. ಅವರು ನಿಮಿತ್ತ ಅನ್ನೋ ಪದದ ನಿಜವಾದ ಅರ್ಥವನ್ನ ಬದುಕಿ ತೋರಿಸಿದ್ರು. ಅವರು ಕೇವಲ ಕರ್ಮ ಮಾಡಿದ್ರು, ಆದರೆ ಅದರ ಫಲದ ಅಪೇಕ್ಷೆ, ಅದರ ಯಶಸ್ಸಿನ ಹೆಗ್ಗಳಿಕೆ ಅಥವಾ ಸೋಲಿನ ನೋವು ಎಲ್ಲದರಿಂದ ಸಂಪೂರ್ಣವಾಗಿ ದೂರ ಇದ್ರು. ಮಾಡಿಯೂ ಮಾಡದ ಹಾಗೆ ಇರೋದೇ ನಿಜವಾದ ಕರ್ಮಾತೀತ ಸ್ಥಿತಿ. ಹಾಗಾದರೆ ನಮ್ಮ ಸ್ಥಿತಿಯನ್ನ ನಾವೇ ಪರೀಕ್ಷಿಸಿಕೊಳ್ಳೋಕೆ ಮುರಳಿಯಲ್ಲಿ ಒಂದು ಥರ್ಮಾಮೀಟರ್ ತರ 4 ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದು ಸ್ವಾರ್ಥ ಭಾವದಿಂದ ಮುಕ್ತಿ. ಇದು ಲೌಕಿಕ ಸಂಬಂಧಗಳಲ್ಲಿ ಅರ್ಥ ಆಗತ್ತೆ. ಆದರೆ ಅಲೌಕಿಕ ಸೇವೆ ಅಥವಾ ಸಂಬಂಧಗಳಲ್ಲಿ ಸ್ವಾರ್ಥ ಹೇಗೆ ಬರುತ್ತೆ? ಇದು ಬಹಳ ಸೂಕ್ಷ್ಮವಾದ ಅಂಶ. ಅಲೌಕಿಕ ಸೇವೆಯಲ್ಲಿ ಸ್ವಾರ್ಥ ಅಂದ್ರೆ, ನಾನು ಸೇವೆ ಮಾಡಿದ್ರೆ ನನಗೆ ಒಳ್ಳೆ ಹೆಸರು ಬರಬೇಕು, ಎಲ್ಲರೂ ನನ್ನನ್ನು ಹೊಗಳಬೇಕು, ನನ್ನ ಮಾತನ್ನ ಕೇಳ್ಬೇಕು ಅನ್ನೋ ನಿರೀಕ್ಷೆ. ಅಥವಾ ನಾನು ಈ ಆತ್ಮಕ್ಕೆ ಜ್ಞಾನ ಕೊಟ್ಟೆ, ಹಾಗಾಗಿ ಅವರು ನನಗೆ ಕೃತಜ್ಞರಾಗಿರ್ಬೇಕು ಅಂತ ನಿರೀಕ್ಷಿಸೋದು ಕೂಡ ಒಂದು ರೀತಿಯ ಸೂಕ್ಷ್ಮ ಸ್ವಾರ್ಥವೇ. ಕರ್ಮಾತೀತ ಸ್ಥಿತಿಯಲ್ಲಿ ನಾವು ಕೇವಲ ನಿಮಿತ್ತ, ಮಾಡುವವನು ತಂದೆ ಅನ್ನೋ ಭಾವನೆ ಸ್ಥಿರವಾಗಿರುತ್ತೆ. ಸಾಮಾನ್ಯ ಅಲ್ವಾ? ಖಂಡಿತ. ಒಂದು ರೀತಿಯ ಆಧ್ಯಾತ್ಮಿಕ ಸೋಮಾರಿತನ. ನನ್ನ ಸ್ವಭಾವ ಅಂತ ಹೇಳದಾಗ ನಾವು ನಮ್ಮ ಸಂಸ್ಕಾರಗಳಿಗೆ ಶರಣಾದ ಹಾಗೆ.
ಆದರೆ ಜ್ಞಾನದ ಅರ್ಥವೇ ನಮ್ಮ ಸಂಸ್ಕಾರಗಳ ಮಾಲೀಕರಾಗೋದು, ಅದರ ಗುಲಾಮರಾಗೋದಲ್ಲ. ಗೊತ್ತಿಲ್ಲ ಯಾಕೆ ಕೋಪ ಬಂತು, ಅಥವಾ ನಾನು ಹೀಗೆ ಮಾತಾಡಬಾರ್ದಿತ್ತು, ಆದರೆ ನನ್ನ ಸ್ವಭಾವದಿಂದ ಹಾಗಾಯ್ತು ಅನ್ನೋದೆಲ್ಲ ನಾವು ಇನ್ನೂ ಬಂಧನದಲ್ಲಿದ್ದೇವೆ ಅನ್ನೋದರ ಸಂಕೇತ. ಕರ್ಮಾತೀತ ಆತ್ಮ ತನ್ನ ಸಂಸ್ಕಾರಗಳನ್ನ ಅರಿತು ಅದನ್ನ ಪರಿವರ್ತಿಸೋ ಶಕ್ತಿಯನ್ನ ಹೊಂದಿರುತ್ತೆ. ಹೌದು, ಇದು ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ದಾರಿ ಥರ ಇದೆ. ಅಂದ್ರೆ ನಮ್ಮ ಪ್ರತಿಕ್ರಿಯೆಗಳ ಮೇಲೆ ನಮಗೆ ಪೂರ್ತಿ ಕಂಟ್ರೋಲ್ ಇರಬೇಕು. ಸರಿ, ಮೂರನೇ ಲಕ್ಷಣ ಪರಿಸ್ಥಿತಿಗಳ ಪ್ರಭಾವದಿಂದ ಮುಕ್ತಿ. ಹೊರಗಿನ ಪರಿಸ್ಥಿತಿಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನ ನಿರ್ಧರಿಸಬಾರ್ದು ಅನ್ನೋದು ಇದರ ಅರ್ಥನಾ? ನಿಖರವಾಗಿ. ಜೀವನದಲ್ಲಿ, ಸೇವೆಯಲ್ಲಿ, ಕುಟುಂಬದಲ್ಲಿ ಪರಿಸ್ಥಿತಿಗಳು ಬಂದೇ ಬರುತ್ತವೆ. ಯಾರಾದ್ರೂ ನಮ್ಮನ್ನ ಟೀಕಿಸಬಹುದು, ನಿಂದಿಸಬಹುದು, ಅಥವಾ ಸೇವೆಯಲ್ಲಿ ದೊಡ್ಡ ವಿಘ್ನ ಬರಬಹುದು. ಆದರೆ ಆ ಹೊರಗಿನ ಘಟನೆಗಳಿಂದ ನಮ್ಮ ಒಳಗಿನ ಶಾಂತಿ, ಸಂತೋಷ ಮತ್ತು ಸ್ಥಿರತೆ ಅಲುಗಾಡಿದ್ರೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಇನ್ನೂ ಬೇರೆಯವ್ರ ಕೈಯಲ್ಲಿದೆ ಅಂತ ಅರ್ಥ. ಕರ್ಮಾತೀತ ಆತ್ಮದ ಮನಸ್ಸು ಸಾಗರದಂತೆ ಗಂಭೀರವಾಗಿರುತ್ತೆ. ಮೇಲೆ ಅಲೆಗಳು ಎದ್ರೂ ಒಳಗೆ ಆಳವಾದ ಶಾಂತಿ ಇರುತ್ತೆ. ಮೂಡ್ ಆಫ್ ಆಗೋದು ಕೂಡ ಬಂಧನದ ಲಕ್ಷಣವೇ. ಮತ್ತು ನಾಲ್ಕನೆಯ ಕೊನೆಯ ಲಕ್ಷಣ ದೈಹಿಕ ವ್ಯಾಧಿಯ ಚಿಂತನೆಯಿಂದ ಮುಕ್ತಿ. ಇದು ಸ್ವಲ್ಪ ಗೊಂದಲಮಯ ಅನ್ಸುತ್ತೆ. ಅನಾರೋಗ್ಯ ಬಂದಾಗ ಅದರ ಬಗ್ಗೆ ಯೋಚಿಸದೇ ಇರೋದು ಹೇಗೆ ಸಾಧ್ಯ? ಇಲ್ಲಿ ಚಿಂತನೆ ಮತ್ತು ಚಿಂತೆಯ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ಇದು ಹಳೆ ಶರೀರ. ಕರ್ಮದ ಲೆಕ್ಕಾಚಾರಗಳು ತೀರೋದ್ರಿಂದ ಅನಾರೋಗ್ಯ ಬರ್ಬೋದು. ಅದಕ್ಕೆ ಬೇಕಾದ ಆರೈಕೆ, ಔಷಧಿ ಮಾಡ್ಲೇಬೇಕು. ಅದು ಚಿಂತನೆ. ಆದ್ರೆ ದಿನದ 24 ಗಂಟೆಯೂ ಅಯ್ಯೋ ನನಗೆ ನೋವಿದೆ, ನನ್ನ ಆರೋಗ್ಯ ಸರಿಯಿಲ್ಲ ಅಂತ ಅದೇ ನೋವಿನಲ್ಲಿ ಮುಳುಗಿ ತಂದೆಯ ನೆನಪು, ಜ್ಞಾನ ಚಿಂತನೆಯನ್ನ ಮರೆಯೋದು ಚಿಂತೆ. ಅದೊಂದು ಬಂಧನ. ಕರ್ಮಾತೀತ ಆತ್ಮ ಸಾಕ್ಷಿಯಾಗಿ ತನ್ನ ದೇಹದ ನೋವನ್ನ ನೋಡುತ್ತೆ, ಅದಕ್ಕೆ ಬೇಕಾದ ಆರೈಕೆ ಮಾಡುತ್ತೆ. ಆದ್ರೆ ಮನಸ್ಸಿನಿಂದ ಆ ನೋವಿನ ಜೊತೆ ಒಂದಾಗಲ್ಲ. ಶರೀರದ ಅರಿವು ಆತ್ಮದ ಅರಿವನ್ನ ಮೀರಿ ಹೋಗ್ಬಾರ್ದು. ಈ 4 ಲಕ್ಷಣಗಳು ಸ್ವಾರ್ಥದಿಂದ ಮುಕ್ತಿ, ಸ್ವಭಾವ ಸಂಸ್ಕಾರದಿಂದ ಮುಕ್ತಿ, ಪರಿಸ್ಥಿತಿಗಳಿಂದ ಮುಕ್ತಿ ಮತ್ತು ದೈಹಿಕ ವ್ಯಾಧಿಯ ಚಿಂತನೆಯಿಂದ ಮುಕ್ತಿ ನಿಜಕ್ಕೂ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಕೆ ಒಂದು ಸ್ಪಷ್ಟವಾದ ಕನ್ನಡಕ. ಇದೇ ಮುರಳಿಯಲ್ಲಿ ಗೀತಾ ಪಾಠಶಾಲೆಯ ಸೇವಾಧಾರಿಗಳಿಗೆ ವಿಶೇಷ ಮಾರ್ಗದರ್ಶನ ಇದೆ. ಅವರನ್ನ ಪುಣ್ಯಾತ್ಮರು ಮತ್ತು ಜಗತ್ತಿಗೆ ಸ್ಯಾಂಪಲ್ ಅಂತ ಕರೆದಿದ್ದಾರೆ. ಹೌದು, ಪುಣ್ಯಾತ್ಮರು, ಯಾಕಂದ್ರೆ ಅವರು ಬೇರೆ ಆತ್ಮಗಳನ್ನ ಪಾಪಗಳಿಂದ ಮುಕ್ತಗೊಳಿಸೋ ಅತಿಶ್ರೇಷ್ಠ ಪುಣ್ಯದ ಕೆಲಸ ಮಾಡ್ತಾರೆ. ಆದ್ರೆ ಸ್ಯಾಂಪಲ್ ಅನ್ನೋ ಪದದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಅಡಗಿದೆ. ನಾವು ಅಂಗಡಿಗೆ ಹೋದಾಗ ಒಂದು ವಸ್ತು ತಗೊಳ್ಳೋ ಮುಂಚೆ ಅದರ ಸ್ಯಾಂಪಲ್ ನೋಡ್ತೀವಿ. ಸ್ಯಾಂಪಲ್ ಚೆನ್ನಾಗಿದ್ರೆ ಮಾತ್ರ ಪೂರ್ತಿ ವಸ್ತು ತಗೊಳ್ತೀವಿ ಅಲ್ವಾ? ಹಾಗೆಯೇ ಜಗತ್ತು ಮೊದಲು ಜ್ಞಾನವನ್ನ ಕೇಳಲ್ಲ, ಜ್ಞಾನಿಗಳನ್ನ ನೋಡುತ್ತೆ. ಅದು ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದು ಸೇವಾಧಾರಿಗಳ ಮೇಲೆ ಒಂದು ರೀತಿ ಅಗಾಧ ಒತ್ತಡವನ್ನ ಸೃಷ್ಟಿಸಲ್ವಾ? ನಾನು ಪರಿಪೂರ್ಣ ಸ್ಯಾಂಪಲ್ ಆಗಿರ್ಬೇಕು ಅನ್ನೋ ಚಿಂತೆಯ ಒಂದು ಬಂಧನ ಆಗ್ಬೋದಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದು ಒತ್ತಡ ಆಗೋದು ಯಾವಾಗ ಅಂದ್ರೆ ನಾವು ನಾನು ಪರಿಪೂರ್ಣನಾಗ್ಬೇಕು ಅಂತ ಅಹಂಕಾರದಿಂದ ಪ್ರಯತ್ನಿಸಿದಾಗ. ಆದ್ರೆ ಬಾಬಾ ಕೊಡೋ ಪರಿಹಾರ ಅಂದ್ರೆ ಅಶರೀರಿ ಭವ ನಷ್ಟೋ ಮೋಹಭವ, ಅಂದ್ರೆ ದೇಹದ ಅರಿವನ್ನ ಮೀರಿ ಮೋಹದಿಂದ ಮುಕ್ತರಾಗಿ. ಪರಿಪೂರ್ಣ ಸ್ಯಾಂಪಲ್ ಆಗೋ ಜವಾಬ್ದಾರಿಯನ್ನ ನಿಮ್ಮ ತಲೆ ಮೇಲೆ ಹೊತ್ಕೋಬೇಡಿ. ಬದಲಾಗಿ ತಂದೆಯ ನೆನಪಿನಲ್ಲಿ ಸ್ಥಿತರಾಗಿ. ನಿಮ್ಮ ಸ್ಥಿತಿ ಶ್ರೇಷ್ಠವಾಗಿದ್ರೆ ನಿಮ್ಮ ನಡತೆ, ಮುಖಭಾವ, ಮಾತುಗಳು ತಾವಾಗಿಯೇ ಪರಿಪೂರ್ಣ ಸ್ಯಾಂಪಲ್ ಆಗ್ತವೆ. ಇದು ಪ್ರಯತ್ನಪೂರ್ವಕ ಕ್ರಿಯೆಯಲ್ಲ, ಬದಲಾಗಿ ಸಹಜ ಸ್ಥಿತಿಯ ಪ್ರತಿಫಲನ. ಅದಕ್ಕೆ ಕಮಲಪುಷ್ಪದ ಉದಾಹರಣೆ ಕೊಟ್ಟಿದ್ದಾರೆ. ಕೆಸರಿನಲ್ಲಿದ್ರೂ ನಿರ್ಲಿಪ್ತವಾಗಿ ಮತ್ತು ಪ್ರೀತಿಯಿಂದ ಇರೋದು. ಸೇವೆಯ ಮೇಲಿನ ಪ್ರೀತಿ, ಮೋಹ ಅಥವಾ ಅಂಟಿಕೊಳ್ಳುವಿಕೆಯಾಗಿ ಬದಲಾಗಬಾರದು. ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಹೌದು, ಸೇವೆ ಮತ್ತು ಸೇವಾ ಕೇಂದ್ರಗಳ ಮೇಲೆ ಪ್ರೀತಿ ಇರಬೇಕು, ಆದ್ರೆ ಮೋಹ ಇರಬಾರದು. ಇದು ನನ್ನ ಕೇಂದ್ರ, ಇವರು ನನ್ನ ವಿದ್ಯಾರ್ಥಿಗಳು ಅನ್ನೋ ನನ್ನದು ಅನ್ನೋ ಭಾವನೆ ಬಂದ ತಕ್ಷಣ ನಾವು ಕಮಲದ ಹಾಗೆ ನಿರ್ಲಿಪ್ತರಾಗಿರಲು ಸಾಧ್ಯವಿಲ್ಲ. ಆಗ ನಿರೀಕ್ಷೆಗಳು, ಬೇಸರ, ಹೋಲಿಕೆಗಳು ಶುರುವಾಗ್ತವೆ. ನಿರ್ಲಿಪ್ತರಾಗಿದ್ರೆ ಮಾತ್ರ ಎಲ್ಲರಿಗೂ ಪ್ರಿಯರಾಗಲು ಸಾಧ್ಯ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಕುತೂಹಲಕಾರಿ ಕನೆಕ್ಷನ್ ಕಾಣಿಸ್ತಿದೆ. ಒಂದು ಕಡೆ ಸೇವೆಯ ಮೋಹವನ್ನ ಚಿನ್ನದ ಸಂಕೋಲೆ ಅಂತ ಹೇಳ್ತವೆ. ಇನ್ನೊಂದು ಕಡೆ ಮುರಳಿಯ ಮುಂದಿನ ಭಾಗದಲ್ಲಿ ಮಧುಬನದ ಸೌಲಭ್ಯಗಳ ಕೊರತೆ ಮತ್ತು ಹೊಂದಾಣಿಕೆ ಬಗ್ಗೆ ಮಾತಾಡಿದ್ದಾರೆ. ಎರಡರ ಮೂಲ ಒಂದೇ ಅಲ್ವಾ? ಅಂದ್ರೆ ಅಂಟಿಕೊಳ್ಳುವಿಕೆ. ನಿಖರವಾಗಿ. ನೀವು 2 ಪ್ರಮುಖ ಅಂಶಗಳನ್ನ ಬಹಳ ಸುಂದರವಾಗಿ ಜೋಡಿಸಿದ್ದೀರಿ. ಸೇವೆಯ ಮೋಹ ಅಲೌಕಿಕ ಅಂಟಿಕೊಳ್ಳುವಿಕೆಯಾದ್ರೆ
ಭೌತಿಕ ಸೌಲಭ್ಯಗಳ ಮೇಲಿನ ಅವಲಂಬನೆ, ಲೌಕಿಕ ಅಂಟಿಕೊಳ್ಳುವಿಕೆ. ಆ ಕಾಲದಲ್ಲಿ ಪರಿವಾರ ದೊಡ್ಡದಾಗ್ತಿತ್ತು, ಮಧುಬನದಲ್ಲಿ ಸೌಕರ್ಯಗಳು ಕಡಿಮೆಯಿದ್ವು. 3 ಅಡಿ ಜಾಗದ ಬದಲು 1 ಅಡಿ ಸಿಕ್ರೂ ಸಂತೋಷವಾಗಿರಿ ಅಂತ ಬಾಬಾ ಹೇಳ್ತಾರೆ. ಇದರ ಅರ್ಥ ನಮ್ಮ ಸಂತೋಷ ಹೊರಗಿನ ಸೌಲಭ್ಯಗಳ ಮೇಲೆ ಡಿಪೆಂಡ್ ಆಗಿರಬಾರ್ದು. ಆ ಹಳೇ ದಿನಗಳ ಕಥೆ ನೆನ್ಪಿಸಿದ್ದಾರಲ್ಲ ನೋಡಿ, 15 ದಿನ ಆಸ್ಪತ್ರೆ ಮುಚ್ಚಿದ್ರೂ ಅಸ್ಥಮಾ ರೋಗಿಗಳು ಕೇವಲ ಸಜ್ಜೆ ರೊಟ್ಟಿ, ಲಸ್ಸಿ ಮತ್ತು ಶುಭ ಹಾರೈಕೆಗಳೆಂಬ ಔಷಧಿದಿಂದಲೇ ಗುಣಮುಖರಾಗ್ತಿದ್ರು. ಅಂದ್ರೆ ಸಾಧನಗಳ ಮೇಲೆ ಅವಲಂಬಿತರಾಗದೆ ಸಾಧನೆಯ ಬಲದ ಮೇಲೆ ಬದುಕಬೇಕು. ಆ ಕಥೆ ಕೇವಲ ಮಾಹಿತಿಯಲ್ಲ, ಅದೊಂದು ಮನಸ್ಥಿತಿಯನ್ನ ತೋರಿಸುತ್ತೆ. ಅವರು ಕಷ್ಟವನ್ನ ಕಷ್ಟ ಅಂತಾನೇ ಭಾವಿಸ್ಲಿಲ್ಲ, ತ್ಯಾಗವನ್ನ ಒಂದು ಮನರಂಜನೆಯಾಗಿ ಮಾಡಿಕೊಂಡಿದ್ರು. ಹೌದು, ಬೆಟ್ಟದ ಬೆನ್ನನ್ನೇ ಕುರ್ಚಿಯನ್ನಾಗಿ ಮಾಡಿಕೊಳ್ಳಿ ಅನ್ನೋ ಮಾತಿನ ಅರ್ಥವೇ ಅದು. ನಾವು ಆಧ್ಯಾತ್ಮಿಕ ಸೈನಿಕರು. ಸೈನಿಕ ತನಗ ಸಿಕ್ಕಿದ್ರಲ್ಲಿ ಹೊಂದ್ಕೊಂಡು ಯುದ್ಧ ಮಾಡ್ತಾನೆ ಹೊರ್ತು ಐಷಾರಾಮಿ ವ್ಯವಸ್ಥೆಗಾಗಿ ಕಾಯಲ್ಲ. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಯಾವುದೇ ಪರಿಸ್ಥಿತಿಯಲ್ಲಿ ಅಚಲವಾಗಿರ್ಬೇಕು. ಹಾಗಾದ್ರೆ ಈ ಸಂಪೂರ್ಣ ಚರ್ಚೆಯನ್ನ ಒಟ್ಟಿಗೆ ಸೇರಿಸೋದಾದ್ರೆ ನಮ್ಮ ಕೇಳುಗರಿಗೆ ಪ್ರಮುಖ ಸಾರಾಂಶಗಳನ್ನ ಹೇಗೆ ನೀಡಬಹುದು? ಖಂಡಿತ. ಈ ಮುರಳಿಯ 6 ಪ್ರಮುಖ ರತ್ನಗಳನ್ನ ಹೀಗೆ ಸಂಕ್ಷಿಪ್ತಗೊಳಿಸಬಹುದು. ಮೊದಲನೆಯದು, ಕರ್ಮಾತೀತ ಸ್ಥಿತಿಯ ಆಳವಾದ ಅರ್ಥವನ್ನ ತಿಳ್ಕೊಳ್ಳೋದು ಮತ್ತು ಅದನ್ನ ಪರೀಕ್ಷಿಸೋ 4 ಲಕ್ಷಣಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬಳಸೋದು. ಎರಡನೆಯದು, ಬ್ರಹ್ಮಬಾಬಾರವರ ಆದರ್ಶವನ್ನ ಕೇವಲ ಕೇಳೋದಲ್ಲ, ಅವರಂತೆ ನಿರ್ಲಿಪ್ತ ಮತ್ತು ಪ್ರೀತಿಯ ಸ್ವರೂಪದಲ್ಲಿ ನಡೆಯೋದು. ಮೂರನೆಯದು, ಕಮಲಪುಷ್ಪದಂತೆ ಇರೋದು. ಅಂದ್ರೆ ಸೇವೆ ಆಗಲಿ ಸಂಬಂಧಗಳಾಗಲಿ ಎಲ್ಲದರಲ್ಲೂ ಇದ್ದು ಯಾವುದಕ್ಕೂ ಅಂಟಿಕೊಳ್ಳದೆ ಇರೋದು. ನಾಲ್ಕನೆಯದು, ಈ ಸ್ಥಿತಿಯ ಅಭ್ಯಾಸವನ್ನ ದೀರ್ಘಕಾಲ ಮಾಡೋದು. ಒಮ್ಮೊಮ್ಮೆ ಅನುಭವಿಸೋದಲ್ಲ, ಅದನ್ನೇ ನಮ್ಮ ಸಹಜ ಸಂಸ್ಕಾರವನ್ನಾಗಿ ಮಾಡ್ಕೊಳ್ಳೋದು. ಐದನೆಯದು, ಹೊಂದಾಣಿಕೆಯ ಗುಣ. ಸೌಲಭ್ಯಗಳಿರ್ಲಿ ಇಲ್ಲದಿರ್ಲಿ, ನಮ್ಮ ಸಂತೋಷ ನಮ್ಮ ಕೈಯಲ್ಲಿರ್ಬೇಕು. ಮತ್ತು ಆರನೆಯದು, ಸ್ನೇಹ ಮತ್ತು ಮಧುರತೆ. ಇವುಗಳನ್ನ ಜೀವನದ ಆಧಾರ ಮತ್ತು ಅಲಂಕಾರ ಎರಡನ್ನೂ ಮಾಡ್ಕೊಳ್ಳೋದು. ಇವೆಲ್ಲವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಕೆಲವು ಪ್ರಾಯೋಗಿಕ ಸಲಹೆಗಳನ್ನ ನೀಡಬಹುದೇ? ಅಂದ್ರೆ ಕೇವಲ ಜ್ಞಾನವಾಗಿ ಉಳಿಯದೆ ಅನುಭವ ಆಗೋಕೆ ಮಾಡಬಹುದು. ಖಂಡಿತ. ಇದನ್ನ ಒಂದು ಆಟದ ತರಹ ಅಭ್ಯಾಸ ಮಾಡಬಹುದು. ಮೊದಲನೇದಾಗಿ, ಕರ್ಮಾತೀತ ಚೆಕಿಂಗ್ ಚಾರ್ಟ್. ಪ್ರತಿದಿನ ರಾತ್ರಿ ಮಲ್ಗೋ ಮುಂಚೆ ಪ್ರಾಮಾಣಿಕವಾಗಿ ಆ 4 ಲಕ್ಷಣಗಳ ಆಧಾರದ ಮೇಲೆ ನಮ್ಮನ್ನ ನಾವೇ ಪರೀಕ್ಷಿಸ್ಕೊಳ್ಳೋದು. ಇಂದು ನನ್ನಲ್ಲಿ ಸ್ವಾರ್ಥದ ಭಾವನೆ ಬಂತಾ? ನಾನು ನನ್ನ ಹಳೆ ಸಂಸ್ಕಾರದ ವಶವಾದೇನಾ? ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾದೇನಾ? ಅಥವಾ ಶರೀರದ ಚಿಂತೆ ಹೆಚ್ಚಾಯ್ತಾ ಅಂತ ಕೇವಲ ಜಾಗೃತರಾಗೋದು. ಜಡ್ಜ್ ಮಾಡೋದಲ್ಲ, ಕೇವಲ ನೋಡೋದು. ಇದು ಮೊದಲನೇ ಅಭ್ಯಾಸ. ಇದು ನಮ್ಮನ್ನ ಜಾಗೃತವಾಗಿಡುತ್ತೆ. ಸರಿ, ಇನ್ನು ಬೇರೆ? ಎರಡನೆಯದಾಗಿ, ಕಮಲಪುಷ್ಪ ಅಭ್ಯಾಸ. ದಿನದಲ್ಲಿ ಆಗಾಗ, ವಿಶೇಷವಾಗಿ ಜನರ ಜೊತೆ ವ್ಯವಹರಿಸುವಾಗ ಅಥವಾ ಸೇವೆಯಲ್ಲಿ ತೊಡಗಿದಾಗ ಕೇವಲ 1 ಕ್ಷಣ ಕಣ್ಣು ಮುಚ್ಚಿ ನಾನು ಕಮಲಪುಷ್ಪ, ನಿರ್ಲಿಪ್ತ ಮತ್ತು ಪ್ರೀತಿಯ ಸ್ವರೂಪ ಅಂತ ಸ್ವಯಂ ನೆನಪಿಸಿಕೊಳ್ಳೋದು. ಇದು ನಮ್ಮನ್ನ ವರ್ತಮಾನದಲ್ಲಿ ತಂದು ನಿಲ್ಲಿಸುತ್ತೆ ಮತ್ತು ಅಂಟಿಕೊಳ್ಳುವಿಕೆಯಿಂದ ಪಾರು ಮಾಡುತ್ತೆ. ಮೂರನೆಯದಾಗಿ, ಒಂದು ಅಂಶದ ಮೇಲೆ ಗಮನ. ಈ ಇಡೀ ಮುರಳಿಯಿಂದ ಮನಸ್ಸಿಗೆ ಯಾವುದು ಹೆಚ್ಚು ಮುಟ್ಟಿದೆಯೋ, ಉದಾಹರಣೆಗೆ ಮಧುರತೆ, ಹೊಂದಾಣಿಕೆ ಅಥವಾ ನಿಸ್ವಾರ್ಥ ಸೇವೆ, ಆ ಒಂದು ಅಂಶವನ್ನ ಆಯ್ಕೆ ಮಾಡಿ 1 ವಾರ ಪೂರ್ತಿ ಅದನ್ನ ಆಚರಣೆಗೆ ತರೋಕೆ ವಿಶೇಷ ಗಮನ ಕೊಡೋದು. ಒಂದೊಂದೇ ಹೆಜ್ಜೆ ಇಡೋದ್ರಿಂದ ದೊಡ್ಡ ಬದಲಾವಣೆ ಸಾಧ್ಯ. ಇದು ನಿಜಕ್ಕೂ ಪುರುಷಾರ್ಥಕ್ಕೆ ಒಂದು ಹೊಸ ದಿಕ್ಕು ಮತ್ತು ಪ್ರಾಯೋಗಿಕ ವಿಧಾನಗಳನ್ನು ತೋರಿಸೋ ಥರ ಇತ್ತು. ಕೇವಲ ಕೇಳಿಬಿಡೋದಕ್ಕಿಂತ ಈ ಅಭ್ಯಾಸಗಳನ್ನು ಜೀವನದಲ್ಲಿ ತರೋದು ಅತಿ ಮುಖ್ಯ. ಹೌದು. ಮತ್ತು ಕೊನೆಯನಾಗಿ, ಎಲ್ಲರೂ ಚಿಂತನೆ ಮಾಡೋಕೆ ಕೆಲವು ಆಳವಾದ ಪ್ರಶ್ನೆಗಳು ಇಲ್ಲಿವೆ. ಪರಮಾತ್ಮ ನಮ್ಮನ್ನ ಸ್ಯಾಂಪಲ್ ಅಂತ ಹೇಳ್ದಾಗ, ನನ್ನ ಪ್ರತಿ ಕರ್ಮ ಮತ್ತು ಸ್ಥಿತಿ ಆ ದೈವಿ ಜ್ಞಾನದ ಸರಿಯಾದ ಸ್ಯಾಂಪಲ್ ಆಗಿದೆಯಾ? ನನ್ನನ್ನ ನೋಡಿ ಬೇರೆಯವರಿಗೆ ಏನು ಪ್ರೇರಣೆ ಸಿಗ್ತಿದೆ? ಕರ್ಮಾತೀತ ಸ್ಥಿತಿಯ 4 ಲಕ್ಷಣಗಳಲ್ಲಿ ವೈಯಕ್ತಿಕವಾಗಿ ನಾನು ಯಾದ್ರ ಮೇಲೆ ಹೆಚ್ಚು ಶ್ರಮಿಸಬೇಕು ಮತ್ತು ನನ್ನ ಹತ್ತಿರದ ಸಂಬಂಧಗಳಲ್ಲಿ ನಿರ್ಲಿಪ್ತತೆ ಮತ್ತು ಪ್ರೀತಿಯ ಸಮತೋಲನವನ್ನ ನಾನು ಹೇಗೆ ಕಾಪಾಡಿಕೊಳ್ಳಬಹುದು? ಈ ಪ್ರಶ್ನೆಗಳ ಬಗ್ಗೆ ಆಳವಾಗಿ ಯೋಚಿಸೋದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಿಜವಾದ ದಿಕ್ಸೂಚಿಯಾಗುತ್ತೆ. ಓಂ ಶಾಂತಿ.